ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದ್ದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ ನೋಡಿ. ನಾನು 3 ದಿನ ಆಯ್ತು, ಇವತ್ತಿಗೆ 3-4 ದಿನ ಆಯಿತು ನಿಮ್ಮ ಮನೆ ಮಗಳು ಸಾವಿತ್ರಿ ಸಾವಿತ್ರಿ ಅಂತ ಹೇಳ್ತಿರ್ತೀರಿ. ಅಕ್ಕ ಇಷ್ಟು ದಿನ ಇಲ್ಲ ವಿಡಿಯೋದಾಗ, ಈಗ ಯಾಕೆ ಹಿಂಗೆ ಅಂತ ಎಲ್ಲರಿಗೂ ಅನಿಸ್ತಿರ್ಬೇಕು. ಫ್ಯಾಮ್ಲಿ ಅಂತಾನೆ ನಾ ಕರೀದ್ ಭಾಳ. ಯಾಕಂದ್ರೆ ನನಗೆ ಮೊದಲ ನನ್ನ ವರ್ಷಗಳು ಅಂತಿದ್ದೆ ಸ್ನೇಹಿತರೆ. ಇವಾಗ ನನ್ನ ಫ್ಯಾಮ್ಲಿ ಅಂತಲೇ ತಿಳ್ಕೊಂಬಿಟ್ಟು ನಾನು ನನ್ನ ಫ್ಯಾಮ್ಲಿ ಥರನೇ ನನಗೆ ಅನಿಸ್ಬಿಟ್ಟೈತೆ. ಯಾಕಂದ್ರೆ ಅಮ್ಮ ಹಿಂಗೇನೋ ಅಕ್ಕ ಅಂತೀನಿ. ಎಲ್ಲರೂ ಭಾಳ ಸಪೋರ್ಟ್ ಮಾಡಾಕತ್ತೀರಿ. ಫ್ಯಾಮ್ಲಿಯವರ ಸಪೋರ್ಟ್ ಮಾಡ್ಲಾರ ಹೊತ್ನ್ಯಾಗ ಯೂಟ್ಯೂಬ್ ಫ್ಯಾಮ್ಲಿ ಎಷ್ಟು ಸಪೋರ್ಟ್ ಮಾಡ್ತಾರೆ ನನ್ನ ಮನಸ್ಸಿಗೆ ಗೊತ್ತು. ನನ್ನ ಫ್ಯಾಮ್ಲಿಯವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ, ಏನು ನನ್ನ ಕಷ್ಟಕ್ಕೆ ಆಗ್ಯಾರ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡ್ತೀನಿ, ಸರ್ ಹೇಳಲ್ಲ. ನನ್ನ ಮ್ಯಾ ಪ್ರೀತಿ ವಾಸ್ತಲ್ಲ ಇದ್ರೆ ನಮ್ಮ ಹೆಸರು ಹೇಳ್ಬೇಡಿ ಅಂದ್ರೆ ನನ್ನ ಮ್ಯಾಗ ಫುಲ್ ಅವ್ರ ಮ್ಯಾ ಪ್ರೀತಿ ವಾಸ್ತಲ್ಲ ಎಲ್ಲ ಗೌರವ ಎಲ್ಲ ಇದೆ ಸ್ನೇಹಿತರೆ. ಅದಕ್ಕೆ ಅವ್ರ ಹೆಸರು ಮಾತ್ರ ನಾವು ಒಟ್ಟು ವಿಡಿಯೋದಾಗ ಎಲ್ಲಿ ಯೂಟ್ಯೂಬ್ನಾಗ ಅವ್ರ ಹೆಸರು ಮಾತ್ರ ಹೇಳೋಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತು ಅವರಿಗೆ ಗೊತ್ತು ಸ್ನೇಹಿತರೆ. ಆದ್ರೆ ಇಂಥದ್ದು ಕೊಟ್ಟಾರ ಇಂಥದ್ದಿಲ್ಲ ನಮ್ಮ ಸಹಾಯ ಮಾಡ್ಯಾರ ಅನ್ನೋದು ನಾನು ಹೇಳ್ಕೊತೀನಿ. ಯಾಕಂದ್ರೆ ಅವ್ರ ಕಮೆಂಟ್ ಓದೋಣ ನೆಪ್ಪಾಗ್ಬಿಡ್ತಾರೆ ಸ್ನೇಹಿತರೆ. ಅಪ್ಪ ನನಗೆ ಇಷ್ಟು ಹೆಲ್ಪ್ ಮಾಡಿದ್ರಲ್ಲ ಯೂಟ್ಯೂಬ್ ಫ್ಯಾಮಿಲಿ, ನನಗೆ ಇಷ್ಟು ನನ್ನ ಸಪೋರ್ಟ್ ಐತಲ್ಲ, ಇನ್ನು ನನಗೊಂದು ದೊಡ್ಡ ಬೆಂಬಲವಾಗಿ ನಿಂತಿತ್ತಲ್ಲ ಯೂಟ್ಯೂಬ್ ಫ್ಯಾಮಿಲಿ ಅನ್ನೋದು ನನಗೆ ಭಾಳ ಖುಷಿ ಐತೆ. ಅದಕ್ಕೆ ನಾನು ನಿಮ್ಮ ಮನೆ ಮಗಳು ಅಂತ ಸಾವಿತ್ರಿ ಅಂತ ನಾನು ಬೇಕಂತ ನಾನು ನಿರ್ಧಾರ ಮಾಡೀನಿ. ನಾನು ಯಾವಾಗಿದ್ದರೂ ನಾನು ನಿಮ್ಮ ಮನೆ ಮಗಳೇ ಆಗಿರ್ತೀನಿ ನೋಡಿ ಸ್ನೇಹಿತರೆ. ಸಪೋರ್ಟ್ ಮಾಡಿ ನಿಮ್ಮ ಮನೆ ಮಗಳಿಗೆ, ಖಂಡಿತ ನಿಮ್ಮ ಮನೆ ಮಗಳಿಗೆ ನೀವು ಸಪೋರ್ಟ್ ಮಾಡ್ತೀರಿ. ನಿಮ್ಮ ಮನೆ ಮಗಳಿಗೆಲ್ಲ ಎದ್ದು ಇನ್ನೂ ಇಷ್ಟು ಸಪೋರ್ಟ್ ಮಾಡಿ, ಇನ್ನಿಷ್ಟು ಚಾನಲ್ ಬೆಳೆಯೋಕೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಅನ್ಕೊಂಡಿನಿ. ಅದು ಸ್ನೇಹಿತರೆ ಒಂದು ಮಾತು, ನನಗೆಲ್ಲರೂ ಎಷ್ಟು ಥ್ಯಾಂಕ್ಸ್ ಅಲ್ಲ, ಅಷ್ಟು ನಿಮ್ಮ ಋಣ ತೀರ್ಸೋಕೆ ಮಾತ್ರ ಎಂದೂ ಆಗಲ್ಲ. ನನ್ನ ಮಾತ್ರ ಅಷ್ಟು ಇದಾಗ್ಬಿಟ್ಟೈತೆ, ನಾವು ಖುಷಿಯಾಗ್ಬಿಟ್ಟೈತೆ. ಆದ್ರೆ ಹೆಸರು ಹೇಳ್ಬೇಡ ಅಂದಲ್ಲ, ಅದೊಂದು ಕಟ್ಟಿ ಹಾಕ್ಬಿಟ್ಟೆ ಸ್ನೇಹಿತರೆ. ಅವ್ರ ಪ್ರೀತಿ ವಾಸ್ತಾರೆ ನನಗೆ ಕಟ್ಟಿ ಹಾಕ್ಬಿಟ್ಟೈತೆ, ಆದ್ರೆ ಹೇಳೋಕ್ಕಾಗಲ್ಲ. ಇನ್ನು ಹೇಳ್ತೀನಿ ರೀ, ನಾನು ಮುಂದೆ ಬರೋ ವಿಡಿಯೋದಾಗ ಯಾರು ಏನು ಕೊಟ್ಟರು ಯಾರು ಏನಿಲ್ಲ, ಆದ್ರೆ ಹೆಸರು ಮಾತ್ರ ಹೇಳಲ್ಲ. ಅವ್ರ ಪ್ರೀತಿ ವಾಸ್ತವ್ಯಕ್ಕೆ ನಾನು ಮೋಸ ಹೋಗಲ್ಲ. ನನಗೆ ಹೆಲ್ಪ್ ಮಾಡ್ಯಾರ ಅಂದ್ರೆ ಅವ್ರು ಹೇಳ್ಬೇಡ ಅಂತ ಯಾರು ಅದೊಂದು ಬಾಯಿ ಕಟ್ಟಿ ಹಾಕ್ಬಿಟ್ರೆ ನನಗೆ ಇಲ್ಲಿ ವಿಡಿಯೋದಾಗ ಅವ್ರ ಬಗ್ಗೆ ಏಟು ಹೊಗಳಿದ್ರು ಕಮ್ಮಿ ಅಂತಲೇ ಹೇಳ್ಬೋದು. ನನಗೆ ಹೊಗಳಕ್ಕೆ ಅವಶ್ಯಕತೆ ಇಲ್ಲಾರಂಗೆ ಮಾಡಿಬಿಟ್ರೆ ಅವರು. ಯಾಕಂದ್ರೆ ಅವ್ರು ಒಂದು ದೊಡ್ಡ ಗುಣ ಇದೆ ಸ್ನೇಹಿತರೆ. ಅವ್ರದ್ದೊಂದು ದೊಡ್ಡ ಗುಣ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾ ಮಾಡಿರೋ ಹೆಲ್ಪು ಯಾರಿಗೂ ಹೇಳಬೇಡ್ರಿ ಅಂತ ಈಗ ₹1 ಹೆಲ್ಪ್ ಮಾಡಿದ್ರೆ ನಾ ಮಾಡಿದೆ ಅಂತ ಹೇಳೋ ಕಾಲ ಸ್ನೇಹಿತರೆ ಇದು. ಇಂತಿಂಥ ದೊಡ್ಡ ಹೆಲ್ಪ್ ಮಾಡ್ಯಾರ. ಅವು ಏನೇ ಮಾಡಿ ದೊಡ್ಡ ಹೆಲ್ಪ್ ಏನಂತಲೂ ಹೇಳ್ತೀನಿ. ಅವ್ರು ₹1 ಹೆಲ್ಪ್ ಮಾಡಲಿ, ಅದೊಂದು ದೊಡ್ಡ ಹೆಲ್ಪ್ ಸ್ನೇಹಿತರೆ. ಯಾಕಂದ್ರೆ ಇವಾಗ ನಮ್ಮ ಬಂಧು ಬಳಗನೇ, ನಮ್ಮ ಸುತ್ತಮುತ್ತನೇ, ನಮ್ಮ ಗೊತ್ತಿದ್ದವರು, ನಮ್ಮ ಕಷ್ಟ ಗೊತ್ತಿದ್ದವರು ಯಾರು ಒಂದು ಹೆಂಗೆ ಅದೀವ ಅಂತ ಮಾತಾಡ್ಸಲ್ಲ. ನಮ್ಮ ವಿಡಿಯೋ ನೋಡಿ ನಮ್ಮನ್ನು ಮಾತಾಡಿಸಿ, ನಮ್ಮ ಕಮೆಂಟ್ ಮೂಲಕ ಮಾತಾಡಿಸಿ, ನಿಮಗೆ ಕಷ್ಟಕ್ಕೆ ಹಿಂಗೈತಲ್ಲ ಹಿಂಗೈತಂತೆ ಅವರು ಎಕ್ಸ್ಪೆಕ್ಟ್ ಕೊಟ್ಟು ನನ್ನ ಕಷ್ಟ ಎಲ್ಲ ತಮ್ಮ ಮಕ್ಕಳ ಕಷ್ಟ, ತಮ್ಮ ಅಕ್ಕನ ಕಷ್ಟ, ತಮ್ಮ ತಂಗಿ ಕಷ್ಟ ಅಂತ ತೊಗೊಂಡು ನನಗೆ ಹೆಲ್ಪ್ ಮಾಡ್ಯಾರಲ್ಲ, ಅವ್ರು ಮತ್ತು ಎಂದೂ ಮರಲ್ಲ ಸ್ನೇಹಿತರೆ. ನನಗೆ ಎದ್ದು ನೆನೆಸ್ತೀನಿ, ಬಿದ್ದು ನೆನೆಸ್ತೀನಿ ನೋಡಿ ಅವ್ರು ನನಗೆ ಹೆಲ್ಪ್ ಮಾಡಿದವ್ರನ್ನ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಷ್ಟು ಹೆಲ್ಪ್ ಮಾಡೈತೆ. ಪ್ರತಿಯೊಂದು ಯೂಟ್ಯೂಬ್ ಫ್ಯಾಮಿಲಿ ಆ ಥರ ಹೆಲ್ಪ್ ಮಾಡೈತೆ. ಮತ್ತು ನಾನು ವಿಡಿಯೋ ನೋಡಿ ಎಷ್ಟೋ ಮಂದಿ ನಾನು ಯೂಟ್ಯೂಬ್ ಫ್ಯಾಮಿಲಿ ಹೆಲ್ಪ್ ಮಾಡ್ತೀರಿ. ಎಲ್ಲರೂ ನಾನು ಮರೆಯೋಕ್ಕಾಗಲ್ಲ. ಯಾಕೆ ಎದ್ದೇಳೋಣ ಅಕ್ಕ ಭಾಷಣ ಮಾಡಕತ್ತ ಅಂತ ಅನ್ಕೋಬೇಡಿ. ನನ್ನ ಮನಸ್ಸಿನ ಇದ್ದಿದ್ದು ಆಯ್ತು ನೋಡಿ. ಅಲ್ಲೇ ನಿದ್ದೆ ಬಿಟ್ಟೈತ್ರಿ, 10 ಗಂಟೆ ಆಗೈತೆ. ಸುಸ್ತಾಗ್ಬಿಟ್ಟೈತೆ ಸ್ನೇಹಿತರೆ. ಟೀಚರ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನೆಟ್ ಇತ್ತು, ಇನ್ನೊಂದು ಸ್ವಲ್ಪ ನೆಟ್ ಇತ್ತು. ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಮುಕ್ಕೋಬೇಕಂತ ಎಡಿಟಿಂಗ್ ಇಟ್ಟೀನಿ. ಅಲ್ಲೇ ನಿದ್ದೆ ಬಿಟ್ಟೈತ್ರಿ. 4:30 ಹೆಚ್ಚಾಗೈತೆ ಸ್ನೇಹಿತರೆ. ಒಮ್ಮೆ 4:30 ಹೆಚ್ಚಾಗೈತೆ. ಎದ್ದು ನೋಡ್ತೀನಿ ವಿಡಿಯೋ ವಿಡಿಯೋ ಡೌನ್ಲೋಡ್ ಆಗೈತ್ರಿ. ನೆಟ್ ಹೋಗ್ಬಿಟ್ಟೈತಲ್ಲ, ಹೆಂಗೆ ಮಾಡ್ಬೇಕಪ್ಪ ಅಂತೇಳಿ ನಾನು 2 ವಿಡಿಯೋ ಮಾಡಿ ಇಟ್ಕೊಂಡಿನಿ. ಅಪ್ಲೋಡ್ ಮಾಡಬೇಕು, ಎಷ್ಟು ಕಷ್ಟಪಟ್ಟು 2 ವಿಡಿಯೋ ಮಾಡಿ ಎಡಿಟ್ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ದೆ. ಸಂಜೆನಾಗ ಹಾಲೇ ಇಲ್ಲರಿ, ನಿನ್ನೆ ಒಂದಿನ ಅಲ್ಲಲ್ರಿ, ನನಗೂ ಸುಸ್ತಾನ ಇರ್ತೈತೆ. ಹಿಂಗಾಗಿ ಮತ್ತು 4:30 6 ಗಂಟೆ ಆಗೈತ್ರಿ. ಇವಾಗ 6 ಗಂಟೆ ತನಕ ಎಲ್ಲನೂ ಎಡಿಟಿಂಗ್ ಮಾಡಿ ತಮ್ನೇಲು ಟೈಟಲ್ ಎಲ್ಲ ಹಾಕಿ ಪಬ್ಲಿಕ್ ಕೊಡೋದು ಅಷ್ಟೇ ಇಟ್ಟು ಸ್ನೇಹಿತರೆ. 2 ವಿಡಿಯೋ ಬರ್ತಾವೆ ನೋಡಿ. ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಭಾಳ ಇದೆ. ಯಾರೂ ಸ್ಕಿಪ್ ಮಾಡಿ ನೋಡಿ. ಎಲ್ಲರೂ ನಿಮ್ಮ ಕೈಲಿ ಆದಷ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಕೈಲಿ ನೋಡಿರಿ, ಇಲ್ಲೇ ಬ್ಲೌಸ್ ಕಟ್ ಮಾಡ್ಬೇಕಾ ಸಂಜೆನ ತೊಗೊಂಡಿದ್ದೆ, ಆಗಲಿಲ್ಲ. ಇವಾಗ ಎತ್ತಿಟ್ಟು ನೋಡ್ರಿ ಇವತ್ತಾಗಿಂದ 6 ಗಂಟೆ ಆಗೈತೆ. ಬನ್ನಿ ಸ್ನೇಹಿತರೆ, ಕದ ತೆರ್ಕೊಂಡು ಅಂಗಳ ಕಸ ಹುಡುಗಿ ರಂಗೋಲಿ ಅದೆಲ್ಲ ಹಾಕೋಬೇಕು. 6 ಆಗೈತೆ ನೋಡಿ. ಇನ್ನು ರಾತ್ರಿ ಐತಿ. ಹಿಂದಿನ ಭಾಳ ತೆರ್ತೀನಿ ಬರ್ರಿ. ನೀರು ಬಂದವು, ಕುಡಿಯೋಕೆ ನೀರು ತುಂಬ್ಕೊತೀನಿ. ಆಮೇಲೆಲ್ಲ ಮಾಡಿದ್ರೆ ಆಯ್ತು. ಕುಡಿ ನೀರಾಗಿಲ್ಲ ಸ್ನೇಹಿತರೆ, ಮನೇನು ತುಂಬಲಿಲ್ಲ. ಎಲ್ಲ ಕೆಲಸ ಮಾಡ್ಕೊಂಡು ಕುಂತೆಲ್ಲ ಅಡುಗೆ ಮನೆಯಾಗ ಇಲ್ಲಿದೆಲ್ಲ ಇಟ್ಟು ಹಂಗೆ ಮಲ್ಕೊಂಬಿಟ್ಟು ನೋಡಿ. ಸುಸ್ತು ಅನ್ನಿಸ್ತು, ಹೋಗಿ ಮುಕ್ಕೊಂಡೇನ್ರಿ. ನಿದ್ದೆ ಹತ್ಬಿಟ್ಟೈತೆ ನೋಡಿ. ವಿಡಿಯೋ ಎಡಿಟಿಂಗ್ ಇಲ್ಲ, ತಮ್ನೇನಿಲ್ಲ, ಟೈಟಲ್ ಇಲ್ಲ, ಏನಿಲ್ಲ. ನಿನ್ನೆ ನೆಟ್ ಎಲ್ಲ ವೇಸ್ಟ್ ಆಗಿಬಿಡ್ತು. ನೆಟ್ ಇಟ್ಕೊಂಡಿರ್ತೀನಿ ರೀ. ಇನ್ನಷ್ಟು ಒಂದು ಅರ್ಧ ವಿಡಿಯೋ ಅಪ್ಲೋಡ್ ಆಗ್ತಿತ್ತು. 1 GB ನೆಟ್ ಇತ್ತು ನೋಡಿ ನಿನ್ನೆ. ಯಾಕಂದ್ರೆ ನಾನು ಟೀಚಿಂಗ್ ಮಾಡೋದು ಇದ್ದೆಪ್ಪ. ಹಾಯ್ ಮಾಡಪ್ಪ ಎಲ್ಲರಿಗೆ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್.
ಬನ್ನಿ ಸ್ನೇಹಿತರೆ, ಶ್ರಾವಣಿನ ಎದ್ದು ಇನ್ನೂ ಸ್ವಲ್ಪ ಹೊರಕ್ಕೆ ಇಟ್ಟಾಡ್ರಿ. ಹೋಮ್ವರ್ಕ ಬರೆಯಕತ್ತ ಅಷ್ಟು ಹಾಸಿಗೆ ಮಿರ್ಚವ್ರಿ ಯಾಕಡೆ ಹೆಂಗಾರ ನಮ್ಮ ಮನಸ್ಸು ಇಡ್ಬೇಕು ರೀ. ನಾ ಕಸ ಹುಡುಗಿಲ್ಲ 7:30 ಸ್ನೇಹಿತರೆ ಟೈಮು ನೋಡಿ. ಅಂಗಳ ಕಸ ಹೊಡೆದು ನೀರು ಹೊಡೆದು ರಂಗೋಲಿ ಹಾಕ್ಬೇಕು ರೀ. ಶ್ರಾವಣಿನ ಮಾಡೋಕ್ಕೈತೆ ಒಳಗೆ ಕಿತಾಪತಿ ಬಂದ್ಯಾ ರಂಗೋಲಿ ಹಾಕಬೇಕು. ಬನ್ನಿ ಸ್ನೇಹಿತರೆ, ಇವಾಗ ಕಿತಾಪತಿ ಮಾಡ್ತಿರ್ತಾನೆ ಅವನು. ಕುಡಿಯಾಕ ನೀರು ಬೈದು ನೀರು ತುಂಬೀನಿ ರೀ. ಎಲ್ಲ ಕಸ ಹೊಡಗೀನಿ. ಒಲೆ ಪೂಜೆ ಆಗೈತೆ, ಒಲೆ ಪುಟ್ಟು ಮಾಡೀನಿ. ಒಲೆ ಪುಟ್ಟು ಮಾಡಿ ನೀರು ಕಾಯಕ್ಕೆ ಇಟ್ಟೀನಿ ರೀ. ನೋಡಿ ಗ್ಯಾಸ್ ಪೂಜೆ ಮಾಡೀನಿ. ಬಟಾಟೆ ಕುದಿಯಾಕೆ ಇಡಬೇಕು ಸ್ನೇಹಿತರೆ. ನೀರು ಕುಡಿಯಾಕೆ ತುಂಬಿದೆ, ಹೊರ ಬ್ಯಾರಲ್ ತುಂಬ್ತೀವಿ, ಒಳಗಿನ ಬ್ಯಾರಲ್ ತುಂಬಿಲ್ಲ ಸ್ನೇಹಿತರೆ. ನೀರು ಹೋಗ್ಬಿಟ್ಟು ನೀರು ಏರಲ್ಲ ಅವ್ರಿಗೆ ಬ್ಯಾರಲ್ಗೆ ಒಳಗೆ ಮೋಟ್ರ್ ಆಗ್ಬೇಕಂತ ರೀ. ಮೋಟ್ರ್ ಆದ್ರೆ ಏರ್ತಾವ್ರಿ, ಬರ ತುಂಬೋದು. ಮೋಟ್ರಲ್ಲಾಕ ನೀರು ಏರ್ಲಾರಕ್ಕೆ ಸಮಸ್ಯೆ ನೋಡಿ. ಒಮ್ಮೆ ನೀರಿಂದ ಒಂದು ಕುಸ್ತಿ ಹಿಡ್ದಂಗತ್ತ. ಈಗ ಬನ್ನಿ ಸ್ನೇಹಿತರೆ, ಇದಿಟ್ಟು ಅಂಗಳ ರಂಗೋಲಿ ಹಾಕೊಂಬಂದು ಇಷ್ಟು ಕಸ ಹುಡುಗಿ ವಿಡಿಯೋ ಕಂಟಿನ್ಯೂ ಮಾಡ್ತಾರೆ. ನಾಡ ಅವ್ರು ಜಾಕ ಮಾಡಿಸ್ಬೇಕ ಬಕೆಟ್ ತಂದು ಎಲ್ಲ ಕಸ ಹುಡುಗೀನಿ. ಈ ಕಡೆ ಬಟಾಟೆ ಕುದಿಯಾಕೆ ಇಟ್ಟೀನಿ ರೀ. ಇಟ್ಟಿನ ಡಬ್ಬಿ ಯಾಕೆ ತಳಕಿಟ್ಟ ಅಂತಿರಬೇಕು. ಮುತ್ಯಾರ ಬಂದಿದ್ರೆ ಹಿಟ್ಟು ನೀಡ್ಸೋಣಕ, ಹಿಂಗಾಗಿ ಡಬ್ಬಿ ತಳಕಿಟ್ಟು ನೋಡಿ. ಈ ಕಡೆ ಬಟಾಟೆ ಕುದಿಯಾಕತ್ತಾವು. ಕುದಿಲಿ ಬನ್ನಿ ಸ್ನೇಹಿತರೆ. ಅವ್ರು ಕುದಿರಾಗನೇ ಅವ್ರು ಜಾಕ ಮಾಡಿಸ್ತೀನಿ. ನನಗೆ ಭಾಳ ಖುಷಿ ಆಯ್ತು ನೋಡಿ ಸ್ನೇಹಿತರೆ. ಇವತ್ತು ಯಾಕೆ ಏನು ಅಂದ್ರೆ ಮುತ್ಯಾರು ಹಿಟ್ಟು ನೀಡ್ಸೋಣಕ್ಕೆ ಬಂದಿಲ್ಲ. ಮುತ್ಯಾರು ಬೆಂಗ್ಳೂರಿಗೆ ಹೋಗಿದ್ರಂತ್ರಿ ಮಗಳು ತಾಕ. ಮುತ್ಯಾರು ಬೆಂಗ್ಳೂರಿಗೆ ಹೋಗೋಣ ಹಚ್ಚಿ ಕೊಟ್ಟಾರಿ. ಹಿಂಗೆ ಊರಣ್ಣವ್ರು ಅಕ್ಕೋರು ಹಿಂಗೆ ಮಾಡ್ತಾರೆ ಪಪ್ಪ ಅಂತ ಹಚ್ಚಿ ಕೊಟ್ಟಾರ. ಮುತ್ಯ ಭಾಳ ಹೊಗಳಿದನ್ ರೀ. ಏನೋ ಎಲ್ಲ ಥರ ಜೀವನದ ಕಷ್ಟ ಹೇಳ್ತೀವ ಎಲ್ಲರಿಗೆ. ಇನ್ನೊಬ್ರಿಗೆ ಬದುಕಾಕ ದಾರಿ ಹೇಳ್ಕೊಡ್ತಿ. ಈ ಥರ ಇರಬೇಕು, ಈ ಥರ ಇರಬೇಕು, ಸ್ಟ್ರಾಂಗ್ ಆಗಿರಿ, ಮತ್ತು ಮಕ್ಕಳು ಚೆನ್ನಾಗಿ ನೋಡ್ಕೊರಿ, ಮತ್ತು ಮನೆ ಸಂಸಾರ ಎಲ್ಲ ನಿಭಾಯಿಸ್ಬೇಕು, ಎಲ್ಲ ಸ್ಥಾನವನ್ನು ನಿಭಾಯಿಸ್ಬೇಕು. ಏನೇ ಕಷ್ಟ ಬರಲಿ ಜನ್ಮಕ್ಕೆ ನಿಭಾಯಿಸ್ತೇನೆ ಒಂದು ಧೈರ್ಯ ಇರಬೇಕು ಅನ್ನೋದು ಎಲ್ಲ ಥರ ಹೇಳ್ಕೊಡ್ತಿಯಲ್ಲ ಮಗಳೇ, ಸೂಪರ್ ಮಗಳೇ ಅಂತ ಹೊಗಳಿದ್ರು. ಖುಷಿ ಆಯಿತು ನನಗೆ ಕೂಡ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ನಮ್ಮ ಊರಾಗ ಯೂಟ್ಯೂಬ್ ಬಗ್ಗೆ ಹೊಗಳಿದಂದ್ರೆ ಮುತ್ಯಾರು ಒಬ್ಬರೇ ರೀ. ಅದಕ್ಕೆ ಖುಷಿ ಆಯಿತು. ಎಷ್ಟೊತ್ತನ ಕುಂತು ಇದು ಮಾಡಿದ್ರು. ನನಗೆ ಮಾತ್ರ ಭಾಳ ಖುಷಿ ಆಯ್ತವ. ಇನ್ನೂ ಇದೇ ಥರ ಹೆಚ್ಚು ಮಾಡು, ನಮ್ಮ ಆಶೀರ್ವಾದ ಎಲ್ಲ ಇರ್ತೈತಿ ನಿನಗೆ. ಹೆಚ್ಚು ಮಾಡು, ಬೆಳಿ. ಒಂಥರ ಮೊಬೈಲ್ದಾಗ ಅವ್ರಿಗೆ ಗೊತ್ತಾಗಿಲ್ಲ ರೀ, ಮೊಬೈಲ್ದಾಗ ಭಾಷಣ ಮಾಡ್ತಿ ಅಂತಂದ್ರೆ ಆ ಮುತ್ಯಾರು. ಯೂಟ್ಯೂಬ್ನಾಗ ರೀ ಅದು ಲಾಗ್ ಮಾಡ್ತೀವಿ ಮುತ್ಯಾರ ಅಂತಂದೆ. ಯಾವ್ದವ ಭಾಷಣ ಆದ್ರೆ ಆಯ್ತು, ಲಾಗ್ ಆದ್ರೂ ಆಯ್ತು, ನೀ ಮಾಡೋದು ಒಂದು ಜೀವನದು ಅರ್ಥ ಇರ್ತಲ್ಲ ನಿನ್ನ ವಿಡಿಯೋದಾಗ ಅಂತ ಭಾಳ ಖುಷಿಪಟ್ರು ಅವರು ಕೂಡ. ನಿಂತು ಖುಷಿಪಟ್ಟು ನನಗೆ ಖುಷಿ ಆಯಿತು. ಈಗ ಅದಕ್ಕೆ ಫುಲ್ ಖುಷಿ ಆಯ್ತು ನೋಡಿ. ಯಾಕಂದ್ರೆ ಏನೋ ಮಾಡಿ ಒಂದಿಂದ ಊರಾಗ 100 ಮಂದಿ ಏನೋ ಮಾತಾಡಿರ್ತಾರೆ ಹಿಂದೆ. ನಮ್ಮಿಂದ ಇದ್ರಿಗೆ ಮಾತಾಡೋಕೆ ಕಾಲರ್ಕ 100 ಮಂದಿ ಹಿಂದೆ ಆಡ್ಕೊಂಡಿರ್ತಾರೆ. ಒಬ್ಬರು ನಮ್ಮ ಇದ್ರಿಗೆ ಒಳ್ಳೇದು ಮಾಡಿ ಒಳ್ಳೆ ಕೆಲಸ ಮಾಡಾಕತ್ತಿ ಅಂದ್ರಲ್ಲ ಸಾಕು. ನಾ ಏನು ಕೆಟ್ಟ ಕೆಲಸ ಮಾಡಾಕತ್ತಿಲ್ಲ, ಒಳ್ಳೆ ಕೆಲಸ ಮಾಡಾಕತ್ತಿ ನನ್ನ ಮನಸ್ಸಿನಾಗಿತ್ತು. ಒಬ್ರು ಇದ್ರಿಗೆಲ್ಲ ಬಂತಲ್ಲ ಸ್ನೇಹಿತರೆ, ಅದು ಒಂದೇ ಖುಷಿ ಆಯ್ತು ನೋಡಿ. ಯಾಕಂದ್ರೆ ಇವಾಗ ನೋಡಿ ಏನೋ ಮಾಡಾಕತ್ತೀವಿ ಅಂದ್ರೆ ನಾವು ಏನೋ ಮಾಡ್ತಿರ್ತೀವಿ, ನಮ್ಮ ಮನ್ಸಿಗೆ ಅನ್ಸಿದ್ದು ಮಾಡ್ತಿರ್ತೀವಿ ಸ್ನೇಹಿತರೆ. ನಾವು ಯೂಟ್ಯೂಬ್ ಮಾಡ್ಬೇಕು ಅನ್ನೋದು ಇದ್ದಿಲ್ಲ ನನ್ನ ಕಷ್ಟ, ನನ್ನ ಜೀವನಕ್ಕೆ. ಅದರ ಸಲಾಗ ನಾನು ಅಮೌಂಟ್ ಬರ್ತಾ ಯೂಟ್ಯೂಬ್ನಿಂದ ಏನೋ ಒಂದು ಅರ್ನಿಂಗ್ಸ್ ಮಾಡ್ಬೋದು ಯೂಟ್ಯೂಬ್ನಿಂದ. ಅದರಲ್ಲಿಂದ ನನ್ನ ಸಂಸಾರಕ್ಕೆ ಈಡಾಗುತ್ತಂತ ನಾನು ಯೂಟ್ಯೂಬ್ ಓಪನ್ ಮಾಡಿದೆ. ಸತ್ಯವಾಗ್ಲೂ ಹೇಳ್ಬೇಕಂದ್ರೆ ಈ ಕಡೆನಿಂದ ಪೇಮೆಂಟ್ ಬರುತ್ತೋ ಬಿಡುತ್ತೋ, ನಾನು ಯೂಟ್ಯೂಬ್ ಮಾಡಿ ಖುಷಿಯಾಗಿದ್ದೀನಲ್ಲ, ನನ್ನ ಖುಷಿನೇ ಮುಖ್ಯ. ಮಂದಿ ಅನ್ನೋ ಜನಗಳ್ಕಿಂತ ನನ್ನ ಖುಷಿ ಮುಖ್ಯ. ನಾನು ನೆಮ್ಮದಿಯಾಗಿರಬೇಕು. ಮಂದಿ ಅನ್ನೋರೇನು ಕೊಡಲ್ಲ. ಇವತ್ತು ಅಂತಾರ ತಮ್ಮ ಮನ್ಯಾಗ ಕುಂದಿರ್ತಾರೆ, ನಾಳೆ ನನಗೆ ಏನರಾದ್ರೂ ಯಾರೂ ಬಂದು ನಿಂದ್ರಲ್ಲ. ನಾನು ಯಾವಾಗೋ ಒಂದಿನ ಏನ್ರಿ ನಾ ಲಾಗ್ನಾಗ ಯಾವಾಗೋ ಒಂದಿನ ನಗುತ್ತಿದ್ದೆ, ಡೈಲಿ ಅಳ್ತಿದ್ದೆ. ಇವಾಗ ಯಾವಾಗೋ ಒಂದಿನ ಅಳೋದು, ಈ ಡೈಲಿ ನಗೋದು, ಇದೊಂದು ಖುಷಿ ಸಿಕ್ಕೈತಲ್ಲ ಸಾಕು ಸ್ನೇಹಿತರೆ. ನಿಮ್ಮಿಂದ ಪ್ರೀತಿ ವಾತ್ಸಲ್ಯ ಎಲ್ಲರ ಯೂಟ್ಯೂಬ್ ಫ್ಯಾಮಿಲಿಂತ ಒಂದು ಪ್ರೀತಿ ವಾತ್ಸಲ್ಯ ತೋರಿಸಿ ನನ್ನ ಬೆಳೆಸಿರಿ. ನಂದು ಈ ಮೆಟ್ಟಿ ಸ್ನೇಹಿತರೆ, ಶ್ರಾವಣ್ ಕುಮಾರ್ದು ಜಾಕ ಮಾಡಿಸಿದೆ. ನಾ ಯಾಕೆ ಬೇಜಾರಾಗಿನ ಅನ್ನೋದು ಆಮೇಲೆ ಹೇಳ್ತೀನಿ ನಿಮಗೆ. ಖುಷಿ ಒಂದು ವಿಷಯ, ಬೇಜಾರು ವಿಷಯ ಅಂತ ಹೇಳಿದೆ. ಬೇಜಾರು ವಿಷಯ ಹೇಳಿಲ್ಲ, ಖುಷಿ ವಿಷಯ ಹೇಳಿದೆ. ಆಮೇಲೆ ಹೇಳ್ತೀನಿ ಸ್ನೇಹಿತರೆ. ಇವಾಗ ಹಿಟ್ಟು ಹಾಕೊಂಡು ನೋಡಿ ರೊಟ್ಟಿ ಮಾಡಬೇಕಂತ. ಈ ಕಡೆ ಹಿಟ್ಟಿನ ನೀರು ಒದ್ದಾಡಕತ್ತಾವ ಸ್ನೇಹಿತರೆ. ಎಲ್ಲ ಕ್ಲೀನ್ ಮಾಡೀನಿ. ಬಟಾಟೆ ಕುದಿಯಾಕತ್ತಾವ. ಕುದಿರಾಗನೇ ರೊಟ್ಟಿ ಮಾಡ್ಕೊತೀನಿ. ನೀರೆಲ್ಲ ತುಂಬಿದು ಬ್ಯಾರಲ್ ತುಂಬೈತೆ, ಅಷ್ಟು ನೀರು ತುಂಬ ಬಂದ್ ಮಾಡ್ಬೋದು. ನಾನು ಒಗ್ಯಾಕೆ ಹಾಕಿ ಅರಿಬಿ, ನಾನು ಒಗ್ಯಾಕೆ ಹಾಕು. ಈ ಅರಿಬಿ ಚೇಂಜ್ ಮಾಡೀನಿ ನೋಡಿ, ಅದು ಹೊಲಸಾಗಿತ್ತು ಒಗ್ಯಾಕೆ ಹಾಕೋದು. ಇದು ಮತ್ತು ರೊಟ್ಟಿ ಹಾಕಿ ಅರಿಬಿ ತೊಗೊಂಡಿನಿ. ಹಾಯ್ ಮಾಡಪ್ಪಾಜಿ, ಜಕಾತಪ್ಪ ಜಲ್ದಿ ಮಾಡು, ಹೊಟ್ಟೆ ಸೇರ್ತೆ ಮಮ್ಮಿ ಅಂತ ನೋಡಿ. ಶ್ರಾವಣ್ ಕುಮಾರ ಜಾಕಾಗನ ಊಟ ಬೇಕು ನೋಡ್ರಿ. ನಾವಾದ್ರೆ ಹಾಗೆ, ಅವ್ರಾದ್ರೆ ಹಂಗೆ ನೋಡಿ. ಜಾಕ ಮಾಡ್ತಾನೆ ಊಟ ಕೊಡಲ್ರಿ. ಜಾಕ ಮತ್ತು ನೀವು 10ಕ್ಕೆ ಮಾಡಿಸಿ ಸ್ನೇಹಿತರೆ, 10 ತನಕ ಊಟ ಕೇಳಲ್ಲವ. ಮತ್ತು ನಾನಾದ್ರೂ ಹಂಗೆ ರೀ, ಅದು ಹಂಗೆ ಮಾಡ್ಬಾರ್ದಪ್ಪ.
ನೋಡಿರಿ ಹಿಟ್ಟು ಸಾನಿಸ್ಕೊಂಡನಿ ಜಿಗಿ ಉದಾಡಕತ್ತಾವು ಜಿಗಿ ಹಾಕೋಬಿಡು ಬನ್ನಿ ಸ್ನೇಹಿತರೆ. ಬಡಿದಾರ ಜಿಗಿ ಹಾಕೋತಿದ್ದಿಲ್ಲ ರೀ, ಲಟ್ಟಿಸ್ಬೇಕಲ್ಲ, ಹಿಂಗಾಗಿ ಜಿಗಿ ಹಾಕ್ಕೊಳಕತ್ತೀನಿ. ಇದು ರೊಟ್ಟಿ ಮಾಡಿ ಆ ರೊಟ್ಟಿ ಕಿಚ್ಚಿ ಮ್ಯಾಗ ಅನ್ನ ಇಡ್ತೀನಿ ನೋಡಿ. ಬೆಳ್ಳುಳ್ಳಿ ಪಲಾವ್ ಬೇಕಂತ ಶ್ರಾವಣಿ ಮಾಡಿ ಸಂಜೆನ ಮಾಡಿದ್ನಲ್ಲ. ಬಟಾಟಿ ಕುದಿಯಾಕತ್ತವ್ರಿ ಇಲ್ಲೇ, ಕುದಿರಾಗನೇ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ. ಅವ್ರು ಜಾಕ ಮಾಡೋ ಇದಕ್ಕೆ ಮೊದಲು ಹೋಗಿದ್ರಿ ಕುದ್ದಾಮಿಡ ಶ್ರಾವಣಿ ಕುದ್ದು ಅಂದ್ರೆ ಶ್ರಾವಣಿಗೆ ಇದು ಮಾಡ್ತೀನಿ ರೀ, ಹೇಳ್ತೀನಿ ರೀ. ಸುಲಿದು ಪಲ್ಯಕ್ಕೆ ಇಡ್ತಾಳೆ, ನಾನು ಉಳ್ಳಾಗಡ್ಡಿ ಟಮಾಟೊ ಹಾಕ್ಕೊಂಡು ಪಲ್ಯ ಮಾಡ್ಕೊಂಡ್ಬಿಡ್ತೀನಿ. ಹಂಗೆ ಪಲ್ಯ ಮಾಡಿ ಕೆಲಸ ಮಾಡೈತಿ. ಬನ್ನಿ ಇವತ್ತು 9 ಗಂಟೆ ಆಯ್ತು ರೀ. ಇವಾಗ ಶ್ರವಣ ಹೊಟ್ಟೆ ಸಿಗ್ತದೆ ನೋಡಿ. ಶ್ರವಣಗೆ ಭಾಳ ಅಡುಗೆ ಮಾಡ್ಕೊತೀನಿ ರೀ 9 ಗಂಟೆಗೆ. ಜಳಕನಿ 12ಕ್ಕೆ ಮತ್ತೆ ಮಾಡಿಸ್ರಿ 12ಕ್ಕೆ ಹೊಟ್ಟೆ ಸಿಗ್ತೈತಿ. ಅವಾಗ 6ಕ್ಕೆ ಮಾಡಿಸ್ರಿ 6ಕ್ಕೆ ಹೊಟ್ಟೆ ಸಿಗ್ತೈತೆ. ನನಗಾದ್ರೂ ಹಂಗೆ ರೀ, ನನ್ನ ರುಢಿನ ಅವ್ರಿಗೆ ಐತೆ ನೋಡಿ. ಬಾ ಹೊಟ್ಟೆ ಸಿಗ್ತೈತೆ ಬೀರಪ್ಪಂತೆ ಹೋಗ್ಬು ನೋಡಿ ಸ್ನೇಹಿತರೆ. ರೊಟ್ಟಿ ಮಾಡಾಕತ್ತಿದ್ದೆ, ಬಟ್ಟೆ ಗಿರಕ್ಕೆ ಬಂದು 1-3 ಜಂಪರ ಹೋದ್ರಿ. 110 ಅರಿವಿ ಬಿಟ್ಟು ಅರಿವಿ ಹರ್ಸ್ಕೊಂಡ್ರು ಅವರು. ಹಿಂಗಾಗಿ 190 ರೂಪಾಯಿ ಆಯ್ತು ಅವ್ರದ್ದು. ಕೊಟ್ಟು ಹೋದ್ರು. ರೊಟ್ಟಿ ಇಷ್ಟು ಮಾಡಿದ್ದೀನಿ ರೀ. ರೊಟ್ಟಿ ಮಾತ್ರ ಬಂದ್ ಮಾಡೋದು ಹೋಗೋದು ನೋಡ್ಲಿಕ್ಕೆ. ರೊಟ್ಟಿ ಹಾಕಿ ಸ್ನೇಹಿತರೆ ಈಗ ಲಟ್ಟಾಕತ್ತೀನಿ. ಹಳಕ್ಕಾಗೈತೆ ನೋಡಿ, ರೊಟ್ಟಿ ಬರ್ಲಾಗ್ಯಾವು. ಎಷ್ಟು ಚಂದ ಬರಾಕತ್ತಿದ್ದೀವಿ ರೀ. ಬಟ್ಟೆ ಗಿರಿ ಹಾಕೊಂಡು ಬಂದು ಅಲ್ಲಿ ಏನು ಮಾಡಬೇಕು, ಇದನ್ನು ಮಾಡಾಕತ್ರ ಅದು ಇಲ್ಲ, ಅದು ಮಾಡಾಕತ್ರ ಇದಿಲ್ಲ ಸ್ನೇಹಿತರೆ. ಬನ್ನಿ ರೊಟ್ಟಿ ಲಟ್ಟಾಕತ್ತೀವಿ ನೋಡಿ. ಈಗ ಶ್ರಾವಣ ಜಾಮ್ ಹಚ್ಕೊಂಡು ರೊಟ್ಟಿ ಉಣ್ಣಾಕತ್ತಾನ ರಸ್ತಾನ ರೀ ಅವ. ಈಗ ಅಲ್ಲಿ ಉಣ್ಣಾಕತ್ತ ನೋಡಿ ಸ್ನೇಹಿತರೆ. ಅವನು ಕೂಡ ಶ್ರಾವಣಿ ಬಟಾಟೆ ಸುಲಿತಾಳೆ. ಬಟಾಟೆ ಸುಲಿ ಅಂತೇನಿ ಆಕಿನೂ ಬಟಾಟೆ ಸುಲು ಪಲ್ಯಕ್ಕೆ ರೆಡಿ ಮಾಡಾಕತ್ತಾಳ್ರಿ. ಒಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊರವ ಅಂತಂದೆ ಬಿಟ್ಟು ಬಂದು ಸ್ನೇಹಿತರೆ. ಆಕಿ ನೋಡಿ ಚಂದ ರೊಟ್ಟಿ ಲಟ್ಸಿ ಮಸ್ತ್ ಆಗ್ತಾವೆ ನೋಡಿ. ಲಟ್ಸಿ ರೊಟ್ಟಿ ಬಡ್ದುವ ರುಚಿ ರೀ ಉಣ್ಣಾಕ. ಲಟ್ಸಿಕ್ಕಿತ ಸರಿ ಒಮ್ಮೆ ಬಡ್ದು ರೊಟ್ಟಿ ರುಚಿ ಆಗ್ತದೆ ಉಣ್ಣಾಕ. ಕೈಯ ಬಳಿ ಭಾಳ ದರ ಬಡಿಯೋಕ್ಕಾಗಲ್ಲ ಸ್ನೇಹಿತರೆ. ಹಿಂಗಾಗಿ ನೋಡಿ ಸ್ನೇಹಿತರೆ, ಹಿಟ್ಟಿನ ಹಚ್ಕೊಂಡು ವಯಸ್ಸು ಹಾಕ್ಬೇಕು ನೋಡಿ. ಎಷ್ಟು ಚಂದ ಅತ್ತಾರ ರೊಟ್ಟಿ. ನಮಗೆ ಈ ಕಡೆ ಒಬ್ಬರು ರೊಟ್ಟಿ ಭಾಳ ಇಷ್ಟಪಡ್ತಾರೆ. ನಮಗೆ ರಾಗಿ ಮುದ್ದೆ ಗೊತ್ತಿಲ್ಲ, ಅವ್ರ ರೊಟ್ಟಿ ಗೊತ್ತಿರಲ್ಲ ರೀ. ನನ್ನ ಕಡೆ ರೇನಾ ಸಿಸ್ಟರ್ ಅಂತಿರ್ತಾರೆ, ರೊಟ್ಟಿ ನೋಡೇ ಇಲ್ಲ ಎಂತ ಇರ್ತಾವೆ ರೊಟ್ಟಿ ಸಿಸ್ಟರ್, ನೀವು ಹಿಡಿಯೋದ ನೋಡಿದ್ದು ನೋಡಿ ರೊಟ್ಟಿ ನಾನು ತಿಂದೇ ಇಲ್ಲ ಅಂತಿರ್ತಾರೆ. ಒಂದು ಖಂಡಿತ ಆ ಕಡೆ ಸೈಡ್ ಹೋದ್ನಿ ಅಂದ್ರೆ ಅವ್ರಿಗೆ ಒಯ್ಬೇಕನ್ನೋ ಆಸೆ ಇದೆ. ಏನಾಗುತ್ತಾ ಗೊತ್ತಿಲ್ಲ, ಯಾವಾಗ ಗೊತ್ತಿಲ್ಲ ಗೊತ್ತಿಲ್ಲ. ಆ ಸೈಡ್ ಬೆಂಗಳೂರು ಹಚ್ಚಿಕ್ ನೋಡಿ, ಚಿಕ್ಕೋಡಿ ನೋಡಿ. ಶ್ರಾವಣ ಕಿತ್ತಪತಿ ಮಾಡ್ತಾನೆ ಶ್ರಾವಣಿ ನೋಡಿ. ಇಲ್ಲೇ ಅವ್ನು ಸುಲ್ದಾರಿ ಬಟಾಟೆ ಸುಲಿದು ಓಳಾಕತ್ತಾಡ್ರಿ ಪಲ್ಯಕ್ಕೆ. ಅಗರ್ಕಾಯಿ ಓಳವ ಪಲ್ಯಕ್ಕೆ ಓಡವ ಅಂತೀವಿ, ಪಲ್ಯಕ್ಕೆ ಸಜ್ಜು ಮಾಡ ಅಂತೇಳಿ ರೊಟ್ಟಿ ಮಾಡೋಣ ಪಲ್ಯಕ್ಕೆ ಹಾಕ್ತೀನಿ ರೀ. ಆಕಿನ ಸಾಲು ಇವತ್ತು 2ಕ್ಕೆ ಐತಂತ ಹಿಂಗಾಗಿ ಬೇಸಾಕ್ ನೋಡಿ ಬಟ್ಟೆ ಗಿರಿಯಕ್ಕೆ ಬಂದಿದ್ದು. ಶ್ಯಾಮ್ ಕುಮಾರ್ ಫ್ರೆಂಡ್ ಬಂದ ನೋಡಿ ಕಲ್ಯಾಕ ಕರ್ಯಾಕ. ಸಾಲಿಗೆ ಹೋಗ್ತೀರಾ? ಯಾವ ಸಾಲಿಗೆ ಹೋಗ್ತೀರಿ? ಅಂಗಡಿ ಹೋಗ್ತೀರಾ? ಹೋರಿ ಆಕಿ ಬಿಡಿಸ್ರ ನೀ ಕಿತಾಪತಿ ಮಾಡ್ಬೇಡ. ಮೆಲ್ಕ ಚಪ್ಪಲ್ ಹಾಕೋ ಸಾನು. ಶ್ರಾವಣ ನೀನು ಚಪ್ಪಲ್ ಹಾಕೋ. ನೀನು ಆಕಿನ ಬಿಡೋಲ್ಲ, ಆಕಿ ಎಲ್ಲ ಹಾಕೋತ, ನೀನು ಹಾಕೋ ಚಪ್ಪಲ್ ಹಾಕೋ. ಹೋರಿ ಸೈಡು ಸಾನಕ್ಕ. ಇಬ್ಬರು ನೋಡಿ. ಇವಕ್ಕಿ 19 ಕುಟ್ಟ ಸಾನಕ್ಕ, ಇವ 22 ಕುಟ್ಟ ನೋಡಿ. ಸಾನು ಬರ್ತಡೇ ನಿಂದು ಇವತ್ತೇನೈತೆ ಅಮ್ಮ? ಇದೇ ತಿಂಗಳು ನೋಡಿ ಇವ್ರಿಬ್ರದ್ದು ಬರ್ತಡೇ. ಇಲ್ಲ 22ಕ್ಕೆ ಇವು ಅಂದರೆ 19ಕ್ಕೆ ಅಕ್ಕಿಂದ 7 ತಿಂಗಳಾಯ್ತು ನೋಡಿ. ಮಾರ್ಚ್ ನಮ್ಮ ಶ್ರಾವಣ 4 ಮುಗಿತು ನೋಡಿ ಸ್ನೇಹಿತರೆ. 4 ಮುಗಿತಾರೆ. ಶ್ರಾವಣ್ ಕುಮಾರ ಸ್ಕೂಲಿಗೆ ಹೋದ. ನಾನು ಕೂಡ ಅಷ್ಟು ಬಟ್ಟೆ ಎತ್ತಿಟ್ಟೆ. 700 ರೂಪಾಯಿ ವ್ಯಾಪಾರ ಆಯ್ತು ನೋಡಿ. ಬೆಳಗ್ಗೆನೆ ಮನೆ ಎಲ್ಲನೂ ಕ್ಲೀನ್ ಮಾಡಿ ನೋಡಿ. ಇದಿಷ್ಟು ವರ್ಷಗೊಂದೆ ಸ್ನೇಹಿತರೆ. ಎಲ್ಲ ಇದಿಷ್ಟು ವರ್ಷಗೊಂದೆ ಅನ್ನಕ್ಕೆ ಇಟ್ಟೀನಿ ರೀ. ರೊಟ್ಟಿ ಹಂಚಿ ಮ್ಯಾಗ ಅನ್ನಕ್ಕೆ ಇಟ್ಟೀನಿ. ನೀರು ಕಾದಾವು, ನಾನು ಜಳಕ ಮಾಡಬೇಕು. ಗ್ಯಾಸ್ ಕಟ್ಟಿ ವರ್ಷಗೊಂದು ಎಲ್ಲ ಕ್ಲೀನಾಗಿ ಸ್ನೇಹಿತರೆ. ಇವಾಗ ಬಾಂಡೆ ತಿಕ್ತೀನಿ ರೀ. ಬಾಂಡೆ ತಿಕ್ಕಿ ಜಳಕ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ ಸ್ನೇಹಿತರೆ. ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡೆ ನೋಡಿ. ಇದ್ದಿದ್ರಾಗ ಬಾಡ್ರ ಮನೆ ನೋಡಿ, ಬಡವ್ರ ಮನೆ ಹಿಂಗೆ ಇರ್ತೀರಿ. ಎಲ್ಲ ಸುಣ್ಣ ಹಚ್ಬೇಕಂದೆ ಒಲಿಗೆ ಕರ್ ಭಾಳ ಆಗೈತೆ ರೀ. ಯಾಕಂದ್ರೆ ಕೊಯ್ಲು ಕೆಟ್ಟುಬಿಟ್ಟೆ ಸ್ನೇಹಿತರೆ. ಕೊಯ್ಲು ಕಟ್ಟಕ್ಕೆ ಭಾಳ ಸಮಸ್ಯೆ ಆಗೈತೆ ನೋಡಿ ಸ್ನೇಹಿತರೆ. ಕೆಟ್ಟಿದ್ರು ಒಲಿ ಹಚ್ಚಲೇಬೇಕು ರೀ. ನೀರಿಗಾರ ಕೊಯ್ಲು ತೊಗೋಬೇಕ್ರಿ. ಯಾವಾಗ ಆಗುತ್ತೆ ನೋಡು ಸ್ನೇಹಿತರೆ, ಏನಾಗುತ್ತೋ ಬಡ್ ಹಿಂಗಾಗಿ ಒಲಿ ಎಲ್ಲ ಇದು ಆಗೈತೆ ರೀ. ಸುಣ್ಣಿಲ್ಲ ಇಟ್ಟು ಕ್ಲೀನ್ ಮಾಡ್ಕೊಂಡು ಸುಣ್ಣ ಹಚ್ಚೋಬೇಕು. ಅಮಾಸಿ ನೋಡೋ ಸ್ನೇಹಿತರೆ. ಇವಾಗ ಆಗೋಲ್ಲ. ಇಲ್ಲಿ ಶ್ರೀಶಕ್ಕೂ ಆಗ ನೋಡ್ಬೇಕು ರೀ. ಹಚ್ಚೆಲ್ಲ ಕ್ಲೀನ್ ಮಾಡಿ ಹೋಗ್ಬೇಕು. ಮನೆ ಸುಣ್ಣ ಬಣ್ಣ ಮಾಡಿಸಿಲ್ಲ ಸ್ನೇಹಿತರೆ. ನಾನು ಬಂದು 2 ವರ್ಷ ಆಯಿತು. ನೋಡಿ ಹಿಂಗೆ ಕರ್ರಾಗಿರ್ಬೇಕು. ಇದ್ದಿದ್ರಾಗ ನೀಟಾಗಿ ಇಟ್ಕೊತೀನಿ ರೀ. ಸುಣ್ಣ ಬಣ್ಣ ಮಾಡಿಸ್ಬೇಕಂದ್ರೆ ಮನ್ಯಾಗೆಲ್ಲ ಗಂಡು ಮಕ್ಳು ಬೇಕು ರೀ. ಮೊನ್ನೆ ಆಚೆ ದೀಪಾವಳಿ ಮಾಡಿಸ್ಬೇಕಂದ್ಯ, ಅದು ಅಲ್ಲ. ಈ ದೀಪಾವಳಿ ಮಾಡಿಸ್ಬೇಕಂದ್ಯ ಅಲ್ಲ. ಸುಣ್ಣ ಬಣ್ಣ ಮಾಡೋಕೆ ಭಾಳ ರೊಕ್ಕ ಕೇಳ್ತಾರೆ ರೀ. ಸುಣ್ಣ ಬಣ್ಣ ತರಬೇಕು ಮನ್ಯಾಗ. ಮಾಡೋರು ಇರ್ಬೇಕು ರೀ. ಆ ಕಡೆ ಈ ಕಡೆ ಮಾಡೋರು ಇರ್ಬೇಕು. ಒಬ್ಬಾಕಿ ಏಟ್ ಬಡ್ದಾಡ್ಬೇಡ ಅಂತೇಳಿ
ನಾನು ದೇವ್ರ ಮನಸಾರೆ ಭಕ್ತಿ ಐತಲ್ಲ ಸಾಕು ಸ್ನೇಹಿತರೆ. ಮನಸಾರೆ ಯಾವ ಮನೆ ಕ್ಲೀನ್ ಮಾಡಿ ಏನಿಲ್ಲ, ಇದ್ದಿದ್ರಾಗ ಕ್ಲೀನಾಗಿ ಇಟ್ಕೊಳಕ್ಕೆ ಆಸೆ ಪಡ್ತೀನಿ. ಆದರೂ ಸುಮ್ಮನೆ ಬಂದಾದ್ರೆ ಇನ್ನೂ ಕ್ಲೀನ್ ಆಗುತ್ತಾ ನೋಡೋಣ್ರಿ. ಇವಾಗೇನು ಏನು ಆಗಲ್ಲ ಸ್ನೇಹಿತರೆ. ನಾನು ಯಾವಾಗ ಮಾಡಿಸ್ತೀನಿ ಅನ್ನೋದು ಪ್ಲ್ಯಾನಿಂಗ್ ಇಲ್ಲ. ಸುಮ್ಮನೆ ಬನ್ನ ಇವಾಗೇನು ಈಗಿನ ಪರಿಸ್ಥಿತಿ ಮಾತ್ರ ಆಗಲ್ಲ. ಮುಂದೆ ನೋಡೋಣ್ರಿ, ಶ್ರಾವಣಿ ಏನೋ ಫಂಕ್ಷನ್ ಬಂದರೆ ಅವಾಗ ಮಾಡಿಸ್ಬೇಕು ನೋಡಿ. ನೋಡಿ ಎಲ್ಲ ಬೆಳ್ಳಗೆ ಉದ್ರಾಕತ್ತಾವ್ರಿ. ಅವು ಸುಮ್ಮನೆ ಬನ್ನ ಮಾಡಿಸ್ಲಾಕ ಉದ್ರಾಕತ್ತಾವ ನೋಡಿ. ಎಲ್ಲ ಹೆಂಗೆ ಉದ್ರ ನೋಡಿ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನೋಡಿ. ಸ್ನೇಹಿತರೆ ಶ್ರಾವಣಿ ಬಂದುಷ್ಟು ಹೋಮ್ವರ್ಕ ಬರ್ದಾಳ. ಟೈಮ್ 6 ಗಂಟೆ ಬಂತು. ಬೆಳ್ಳುಳ್ಳಿ ರೈಸ್ ಮಾಡ್ಬೇಕಂದ್ರೆ ಮಧ್ಯಾಹ್ನ ಬಟ್ಟಿ ಟಿಪ್ಪರೆ ರೊಟ್ಟಿ ಉಂಡ್ರು ಅವರು. ಸಂಜೆಗೆ ಮಾಡಿದ್ರೆ ಅದು ಬಿಡು ಬಿಸಿದಂತ ಮಾಡಿದೆ. ಒತ್ತು ಮಾಡ್ಕೊಂಡೈತೆ. ಅಂಗಳ ಕಸ ಹೊಡ್ತೇವೆ ಶ್ರವಣಕ್ಕ. ಶ್ರಾವಣಿ ಹೋಮ್ವರ್ಕ ಮುಗಿಸಿ ಅಂಗಳ ಕಸ ಹುಡುಗವ ಅಂತೇಳಿ ಹೋಮ್ವರ್ಕ ಬರ್ದಾವ. ನನಗೆ ಮಾತ್ರ ಇಂಗ್ಲೀಷ್ ಗೊತ್ತಾಗಲ್ಲ. ಇಲ್ಲಿ ನೋಡಿ, ಇದಕ್ಕೆ ಗುಡ್ ಹಾಕ್ಯಾರ ನೋಡಿ. ನನಗೆ ಇಂಗ್ಲೀಷ್ ಬರಲ್ಲ, ಆದ್ರೆ ಆಕಿ ಯಾರ ಕಲಿ ಸ್ನೇಹಿತರೆ. ಅದೊಂದೇ ಆಸೆ ನೋಡಿ. Where shall we go? What shall we play? What shall we do on a hot summer day? We will sit in the swim, go low, go high, and drink lemon till the grass is dry. One straw for me. You. Me allidu you. One straw for you. One straw for me. In the cool green shade of the banana tree. ನೋಡಿ ಸ್ನೇಹಿತರೆ, ನನ್ನ ಮಾತ್ರ ಇಂಗ್ಲೀಷ್ ಬರಲ್ಲ. ಆಕಿ ಓದಿದ್ದು ಕರೆಕ್ಟೋ ತಪ್ಪೋ ಹೆಂಗಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಹಾಕಿ ನೋಡಿ ಸ್ನೇಹಿತರೆ. ಇದು ಕನ್ನಡ ನೋಡಿ. ಇವು ಏನು? ಇವ ಮಾಸಗಳು 12 ಅಂದರೆ ಚೈತ್ರ ವರ್ಷಕ್ಕೆ. ವಿರುದ್ಧಾರ್ಥ ಪದಗಳು ಅಂದರೆ ವಿರುದ್ಧಾರ್ಥ ಪದಗಳಿಂದ ಏನವ? ಹಿರಿಯ ಹಂಗಂದ್ರೆ ಅದು ವಿರುದ್ಧಾರ್ಥಕ. ಹಿರಿಯ ಕಿರಿಯ ಪಟ್ಟ ಅದು ಒಂದಕ್ಕೊಂದು ಪದ ಅರ್ಥ ಇರಬಾರ್ದು. ಹಿರಿಯ ಅದು ವಿರುದ್ಧಾರ್ಥಕ. ಕಿರಿಯ ಹೋಗು ಸಿಹಿ ಕಹಿ. ಹಗಲು ರಾತ್ರಿ. ಇವತ್ತು ಹಗಲಿಲ್ಲ ಮತ್ತು ರಾತ್ರಿ ವಿರುದ್ಧಾರ್ಥಕ ಪದ ಹತ್ತಿರೋದು. ಈ ಸರ್ಕ ಹಗಲತ್ತ ಮತ್ತು ಹಿಂದಗಡೆ ರಾತ್ರಿ ಆಗುತ್ತಾ. ಹೋಮ್ವರ್ಕ್ ಆತ ತೆಗೆದೆಲ್ಲ ಅಷ್ಟು ತೆಗೆದಿಟ್ಟು ನೋಡಿ ಸ್ನೇಹಿತರೆ. ಈ ಸ್ಟ್ಯಾಂಡ್ ಕೊಡಿಸ್ತು ನನ್ನ ಯೂಟ್ಯೂಬ್ ಅಕ್ಕ. ನಾ ಒಂದು ಮರ ನೋಡಿ ಈ ಸ್ಟ್ಯಾಂಡ್ ನೋಡಿದಾಗ ಅವ್ರು ನೆನಪಾಗುತ್ತೆ ನೋಡಿ ನನಗೆ. ಇನ್ನೊಮ್ಮೆ ಆಂಟಿ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್. ಇನ್ನೊಂದು ಡ್ರೆಸ್ ಕೊಡ್ತೀನಿ ನೋಡಿ ಸ್ನೇಹಿತರೆ, ಸ್ಟ್ಯಾಂಡ್ ಕೊಡ್ಸ್ಯಾರ. ಇನ್ನೊಂದು ಡ್ರೆಸ್ ಕಳಿಸ್ತಿಂದಾರಲ್ಲ, ಅದು ನಾ ಮುಚ್ಚಿಟ್ರು ಹುಡ್ರು ಮಕ್ಕಳು ಬಾಯ ಮುಚ್ಚಿಡೋಕ್ಕಾಗೋಡಿ. ಯಾಕೆ ಮಕ್ಕಳು ನಿಜಾನೇ ಹೇಳೋದು. ಇನ್ನೊಂದು ಡ್ರೆಸ್ ಕಳಿಸ್ತೀನಿ ಅಂತ ಅಡ್ರೆಸ್ ತೊಗೊಂಡಾರ. ಶ್ರಾವಣಿ ಡ್ರೆಸ್ ಕಳಿಸ್ತೀನಿ ಅಂತ. ಥ್ಯಾಂಕ್ ಯು ಸೊ ಮಚ್ ಅಕ್ಕ. ಅಕ್ಕ ಅಂತಲೇ ಅಂತೀನಿ. ಥ್ಯಾಂಕ್ ಯು ಸೊ ಮಚ್. ಯಾಕೆ ಹೊಟ್ಟೆ ಹುಟ್ಟಿದ ಅಕ್ಕ ಆದ್ರೆ ಅಷ್ಟೇ ಅಕ್ಕ ಅಲ್ರಿ. ಅವರು ಎಷ್ಟು ನಮಗೆ ಹೆಲ್ಪ್ ಮಾಡ್ಯಾರ ಅನ್ನೋದು ನೋಡಿ. ನಮ್ಮ ಶ್ರಾವಣಿಗೆ ನಾ ತಂದಿದ್ದು ಸುಮಾರು ತಂದಿದ್ದೆ ಸ್ನೇಹಿತರೆ. ರೊಕ್ಕದ ಅಮೌಂಟಿಂದ ನೋಡ್ಕೊಂಡು ಚಲೋ ಕ್ವಾಲಿಟಿದು ಚಲೋ ಕೊಡ್ಸ್ಯಾರಿ. ಅದಕ್ಕೆ ಬರೋದು ಅವ್ರು ಕೊಟ್ಟಾರ ಪುಣ್ಯಾತ್ಮರು. ಬರೋಕ್ಕೇರಿ ಚೆಂದಾಗಿ ಇಟ್ಕೊ ಅಂತ ಹೇಳ್ತಿರ್ತೀನಿ ರೀ. ಸುಮಾರು ತಂದು ಮುರಿದೈತಿ ಸ್ನೇಹಿತರೆ. ಬರೋದು ಮತ್ತೆ ಚೆಂದಾಗಿ ಹೆಚ್ಚಿರ್ತಾವೆ ನೋಡಿ. ಬನ್ನಿ ಅಂಗಳ ಕಸ ಹುಡ್ತಾ. ನಾನು ಚಿತ್ರಾನ್ನ ಮಾಡ್ತೀನಿ ರೀ. ರೆಸಿಪಿ ಶೇರ್ ಮಾಡ್ಬೇಕಂತ ಮಾಡೀನಿ. ಎಲ್ಲ ಕ್ಲೀನಾಗೈತೆ. ನಾನು ಇವಾಗ ವ್ಲಾಗ್ ಚಾಲು ಮಾಡಿ ನೋಡಿ. ಯಾಕಂದ್ರೆ ನಾನು ಇಷ್ಟು ಬಟ್ಟೆ ಬಾಂಡೆ ಮಾಡಿ ಹಂಗೆ ಇವತ್ತೇನು ಕೆಲಸ ನೋಡಿ ಸ್ನೇಹಿತರೆ. ಹಂಗೆ ಮಾತಾಡ್ಕೊತ ಕುಂತೆ. ಬಟ್ಟೆ ಗಿರಿಯಕ್ಕೆ ಬಂದು 2 ಅಂಗಿ ಶೇಲ್ ಅದು ಅವ್ರುಗಳು ಇಟ್ಟು ಮಾತಾಡ್ಕೊತ ಕುಂತೆ. ಫೋನ್ಯಾಗ ಇಟ್ಟು ಮಾತಾಡಿದೆ ಅಕ್ಕನ ಕೂಡ ಫೋನ್ಯಾಗ ಮಾತಾಡಿದ್ದು ಖುಷಿ ಆಗಿತ್ತು. ಯೂಟ್ಯೂಬ್ ಅಕ್ಕ ನೋಡಿ, ಅವರು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಕ್ಕ. ಅವ್ರ ಕೂಡ ಮಾತಾಡಿದ್ದೆ 1.5 ತಾಸು. ಪಾಪ ಎಷ್ಟು ಬ್ಯುಸಿ ಇರ್ತಾರೆ ಅವರು. ಜಿಯೋ ಸಿಮ್ನ ಆಫೀಸ್ನ ಕೆಲಸ ಮಾಡಿ ಎಲ್ಲ ಮನ್ಯಾಗ ಬಟ್ಟೆ ವ್ಯಾಪಾರ ಮಾಡ್ತಾರೆ. ಎಲ್ಲ ಥರ ಅವರು ನಮ್ಗೆ ತಾನೇ ಒಂದು ಎಲ್ಲ ನಿಭಾಯಿಸ್ತಾರೆ. ಅವ್ರುಗಳು ಮಾತಾಡಿದ್ದು ತುಂಬ ಖುಷಿಯಾಗೈತೆ. ನನ್ನ ಕೆಲಸ ಬಿಡಿ ಮತ್ತು ನಾಳೆ ಮಾಡ್ತೀನಿ. ನಾನು ಅವರು ಫ್ರೀ ಇದ್ದಾಗ ಮಾತಾಡಿದ್ದು ನಂಗೆ ಖುಷಿಯಾಗೈತೆ ನೋಡಿ. ನಾನು ಇವಾಗ ಏನು ಮಾಡ್ಬೇಕಂತೀನಂದ್ರೆ ಬೆಳ್ಳುಳ್ಳಿ ರೈಸ್ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸಪೋರ್ಟ್ ಮಾಡಿ. ಶ್ರಾವಣಿ ಮುಕ್ಕೊಂಡಾನ. ಅಕ್ಕಿ ಇವಾಗ ಶ್ರಾವಣಿ ನೀ ಅಂಗಳ ಕಸ ಹುಡ್ಕೊಂಡು ಬಾಗಿಲು ನೀರು ಹಾಕಿ ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ಬಾ. ನಾನು ಬೆಳ್ಳುಳ್ಳಿ ರೈಸ್ ಮಾಡ್ತೀನಿ. ಬೆಳ್ಳುಳ್ಳಿ ರೈಸಿ ಸಜ್ಜು ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಶ್ರಾವಣಿ ಫುಲ್ ಹಚ್ಕೊಂಡು ಮುಕ್ಕೋದು. ಅದಕ್ಕೆ ಪ್ಯಾನ್ ಹಚ್ಚಿನಿ ಸೊಳ್ಳೆ ಕಡಿತಾವಂತ. ಬನ್ನಿ ಸ್ನೇಹಿತರೆ. ಶ್ರಾವಣಿ ಅಂಗಳ ಕಸ ಹುಡುಗಿ ನೀರೊಡೆ ಬಂದಾಳ. ಶ್ರಾವಣಿನ ಹೇಳಲ್ಲ ಇನ್ನು ಹೊತ್ತು ಬಂದೈತೆ. ಈ ಕಡೆ ನಾ ಬೆಳ್ಳುಳ್ಳಿ ಅನ್ನ ರೆಡಿ ಮಾಡಕ್ಕೆ ಎಲ್ಲ ರೆಡಿ ಮಾಡಿಟ್ಟಿನಿ ರೀ. ಬೆಳ್ಳುಳ್ಳಿ ಸುಲಿದು ಗ್ಯಾಸ್ ಹಚ್ಚಿನ್ರಿ. ಸೊಪ್ಪು ಇದು ಕಡಾಯಿ
ಏನಂತಾರಲ್ಲ ಸ್ನೇಹಿತರೆ, ಕಡಾಯಿ ಒಜ್ಜೆ ಐತ್ರಿ, ಇದು ಜಲ್ಲಿ ಕಾಯಲ್ಲ, ಹಿಂಗಾಗಿ ಹಿಟ್ಟು ಕೇರಿ ನಾವು ಹಿಡಿಯೋಕೆ ಮುಂಚೆ ಮಾಡ್ಕೊಂಬಂದೆ. ಈ ಕಡೆ ನಾವು ಅನ್ನ ಮಾಡಿದಿತ್ತಂದ್ರೆ ಸ್ನೇಹಿತರೆ, ಏನು ಮಾಡ್ಬೇಕಪ್ಪ ಅನ್ನದಾಗ ಅಂತೇಳಿ ಅನ್ನೋ ಹೊತ್ತಿನಾಗ ಈ ಬೆಳ್ಳುಳ್ಳಿ ರೈಸು ಭಾಳ ಉತ್ತಮ ನೋಡಿ ಮಾಡೋಕೆ. ಇನ್ನು ಮುಂಜಾನೆ ಪಲ್ಯ ಇಟ್ಟು ಬಟಾಟಿ ಪಲ್ಯ ಮಾಡಿದ್ದೆ ಸ್ನೇಹಿತರೆ, ಬಟಾಟಿ ಪಲ್ಯ ಐತೆ. ಇನ್ನು ರೊಟ್ಟಿನೂ ಅದಾವೆ ಸ್ನೇಹಿತರೆ, ರೊಟ್ಟಿನೂ ಅದಾವೆ. ಸಂಜೆ ಕಡೆಗೇನು ಬೆಳ್ಳುಳ್ಳಿ ರೈಸ್ ಹಾಕಿ ನೋಡಿ. ಬೆಳ್ಳುಳ್ಳಿ ರೈಸ್ ಮಾಡೋಕೆ ನಾನು ಮೊನ್ನೆ ಅಷ್ಟೇ ಬಾಯಲ್ಲಿ ಹೇಳಿದೆ ಸ್ನೇಹಿತರೆ, ಸಿಂಪಲ್ಲಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ ಅಕ್ಕ ಮಾಡಿ ನಾ ಬರೀ ಹೇಳಿದ ಮ್ಯಾಗನೇ ಮಾಡಿ ಫೋಟೋ ಹಾಕಿದ್ರು, ಭಾಳ ಖುಷಿ ಆಯಿತು. ಯಾಕಂದ್ರೆ ನಾವು ಹೇಳಿದ್ರ ಮ್ಯಾಗನೇ ಮಾಡ್ಯಾರಂದ್ರೆ ನಾ ರೆಸಿಪಿ ತೋರಿಸಿದ್ರಾತು ಅಂತ ಖುಷಿ ಆಯಿತು. ಅದಕ್ಕೆ ಮಾಡಾಕತ್ತಿದ್ನಲ್ಲ, ಹೆಂಗೂ ನಮಗೋಸ್ಕರ ಮಾಡಾಕತ್ತಿದ್ನಲ್ಲ, ಅವ್ರಿಗೋಸ್ಕರ ರೆಸಿಪಿ ತೋರಿಸಿದ್ರಾತಂತ ತೋರ್ಸಕತ್ತಿ ಸ್ನೇಹಿತರೆ. ನೋಡಿ ಇಲ್ಲೇ 2 ಟೊಮೆಟೊ ತೊಗೊಂಡಿನಿ, ಒಣ ಕರಿಬೇವು, ಜಾಸ್ತಿ ಬೆಳ್ಳುಳ್ಳಿ ತೊಗೋಬೇಕು ನೋಡಿ. ಇಷ್ಟೇ ರೀ ಬೆಳ್ಳುಳ್ಳಿ ರೈಸಿಗೆ. ಮತ್ತು ಒಣ ಮಸಾಲೆ ಖಾರ ಬೇಕು. ಮತ್ತು ಸ್ನೇಹಿತರೆ ಇದು ಬೇಕು ನೋಡಿ, ಪುದೀನ ಕೊತ್ತಂಬರಿ ಇದ್ರೆ ಹಾಕೋಬೋದು ರೀ. ನಾನು ತಾಕಿಲ್ಲ, ನಾನು ಹಾಕ್ಕೊಳಲ್ಲ. ಇದ್ದಿದ್ರಾಗನೇ ಅಡ್ಜಸ್ಟ್ ಮಾಡ್ಕೊಂಡು ನಾ ಯಾವ ಥರ ಬೆಳ್ಳುಳ್ಳಿ ರೈಸ್ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ನೋಡ್ಕೊಂಬನ್ನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಒಂದು ತೆವ ಗ್ಯಾಸಿ ಮ್ಯಾಗ ಕಾಸಕ್ಕಿಟ್ಟು ಒಂದು ಎಣ್ಣೆ ಹಾಕಿನಿ ಸ್ನೇಹಿತರೆ. ಇನ್ನು ಕಾದಿಲ್ಲ ರೀ ಎಣ್ಣೆ, ಇನ್ನು ಕಾದಿಲ್ಲ ನೋಡಿ ಹಿಟ್ಟು ಹೋದ್ರೂ. ಇದು ಎಣ್ಣೆ ಕಾದು ಸಾಸ್ಮಿ ಚಟಪಟ ಅಂದಮ್ಯಾಗ 5 ನಿಮಿಷನೇ ರೀ ರೆಡಿ ಇತ್ತು. 5 ನಿಮಿಷ ಸಾಕು ನೋಡಿ. ಇದನ್ನು ಚಟ್ಪಟ್ ಮಾಡ್ಕೊಂಡು ತೆಗೆದೋಗಿದ್ದು ನೋಡಿ. ಏನು ಮಸಾಲೆ ರುಬ್ಬೋದಿಲ್ಲ, ಏನಿಲ್ಲ, ಈಜಿ ಆಗುತ್ತೆ ನೋಡಿ. ಇದು ಚಟಪಟ ಅಲ್ಲಿ ಬನ್ನಿ ನೋಡಿ ಸ್ನೇಹಿತರೆ. ಇದು ಚಟಪಟ ಅನ್ನಕತ್ತಿ. ಇವಾಗ ಒಣ ಕರಿಬೇವು ಹಾಕ್ತೀನಿ. ಒಣ ಕರಿಬೇವು ಹಾಕೋಣ. ಬೆಳ್ಳುಳ್ಳಿ ಹಾಕ್ಬೇಕು ನಾವು. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗ ಫ್ರೈ ಆಗಬೇಕು ನೋಡಿ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಂಪಗಾದ್ರೆ ಟೇಸ್ಟ್ ಸೂಪರ್ ಇರುತ್ತೆ ರೀ. ಹಸಿ ವಾಸನೆ ಹೋಗ್ಬೇಕು ರೀ ಬೆಳ್ಳುಳ್ಳಿಗೆ. ಇನ್ನೂ ಅಲ್ಲ ಪೇಸ್ಟು, ಬೆಳ್ಳುಳ್ಳಿ ಅಲ್ಲ ಪೇಸ್ಟ್ ಇತ್ತಂದ್ರೆ ಹಾಕೋಬೋದು, ಮಸ್ತ್ ಆಗುತ್ತೆ. ಇನ್ನೂ ಟೇಸ್ಟ್ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ ಇವಾಗ ಒಂದು ಸ್ವಲ್ಪ ಫ್ರೈ ಅದು ಇವು. ಇವಾಗ ಏನು ಹಾಕೋತಂದ್ರೆ ಟಮಾಟಿ ಹಾಕೋತ ನೋಡಿ. ನನಗೆ ಕೆಂಪಗಾದ ನೋಡಿ. ಇವಾಗ ಕುದ್ದು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಕುದಿಲ್ರಿ, ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಆಗಿ ಕುದಿಯಾಕತ್ತೈತೆ. ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಖಾರ, ಒತ್ತು ಬಂದೈತೆ, ಸಕ್ಕರೆ ಅಂತ ನೋಡಿ. ಉಪ್ಪಿಗೆ ನಮ್ಗೆ ಎಷ್ಟು ರುಚಿ ತಕ್ಕಷ್ಟು ಖಾರ ಹಾಕ್ಕೋಬೇಕು ನೋಡಿ. ನಾವು ಅಜ್ಜಿ ಹಾಕಿ ನೋಡಿ ಸ್ನೇಹಿತರೆ. ಅರಿಶಿನ ಇದ್ರೊಳಗೆ ಸಾಸ್ಮಿ ಪುಡ್ಸ್ಯಾನ್ರಿ ಶ್ರಾವಣಕುಮಾರ ನೋಡಿ. ಇಲ್ಲಿ ಸಾಸ್ಮಿ ಪುಡ್ಸ್ಯಾನ. ಸಾಸ್ಮಿ ಜಾಸ್ತಿ ಆಗುತ್ತೆ ನೋಡ್ತಾ. ಎಷ್ಟು ಈಜಿನೂ ಆಗುತ್ತೆ ಸ್ನೇಹಿತರೆ, ಮತ್ತು ಟೇಸ್ಟಿಯಾಗಿರುತ್ತೆ ನೋಡಿ. ಅದ್ರಾಗ ಸಣ್ಣ ಸಕ್ಕರೆ ಹಾಕ್ರಿ, ರುಚಿ ತಕ್ಕೊಟ್ಟು ಸಣ್ಣ ಸಕ್ಕರೆ ಹಾಕ್ರಿ. ದಪ್ಪ ಸಕ್ಕರೆ ಹಾಕ್ಬಿಟ್ರೆ ಕರಗಲ್ಲ ನೋಡಿ. ನೀರು ಪಾರು ಏನು ಹಚ್ಬೇಡಿ, ಸಣ್ಣ ಸಕ್ಕರೆ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ. ಅನ್ನಕ್ಕೆ ಹಾಕಿರ್ತಿರಲ್ಲ ಸ್ವಲ್ಪ ಹಾಕೋರಿ. ಬರೀ ಅನ್ನ ಹೊಡ್ಕೊಂಡು ಮಿಕ್ಸ್ ಮಾಡೋಕೆ ಕುಡಿಯೋಕೆ ಕಂಟಿನ್ಯೂ ಮತ್ತು ಇಷ್ಟೇ ನೋಡಿ. ಇಷ್ಟು ನೀವು ಇದು ರೆಡಿ ಮಾಡ್ಕೊಂಡ್ರೆ ರುಚಿಯಾಗಿ ಸವಿಯಲು ರುಚಿಯಾಗಿ ಸವಿಯಲು ಸಿದ್ಧವಾದ ಬೆಳ್ಳುಳ್ಳಿ ರೈಸ್ ರೆಡಿ ನೋಡಿ ಸ್ನೇಹಿತರೆ. ಅನ್ನಕ್ಕೂ ಬರಲ್ಲ ನೋಡಿ, ನನಗೆ ಅನ್ನಕ್ಕೆ ಬರಲ್ಲ, ಅನ್ನಕ್ಕೆ ಓದ್ತೀನಿ. ಕಲಿಬೇಕ್ರಿ, ಬರಲ್ಲ ಅಂದ್ರೆ ಬರಲ್ಲ, ಬರ್ತಂದ್ರೆ ಎಲ್ಲ ಬರುತ್ತೆ ಅಷ್ಟೇ ನೋಡಿ. ಅನ್ನ ಎಲ್ಲ ಒಡೆದು ಹಾಕೊಂಡೆ ಮಿಕ್ಸ್ ಮಾಡೋಣ. ಆಯ್ತು ನೋಡಿ, ಅನ್ನ ಹಾಕಿ ಮಿಕ್ಸ್ ಮಾಡಿಬಿಡ್ದು ಸ್ವಲ್ಪ ಬಿಸಿ ಮಾಡಿದ್ರಿ. ಟೇಸ್ಟ್ ಮತ್ತು ಸೂಪರ್ ಇರುತ್ತೆ ನೋಡಿ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಇನ್ನೂ ಬೇಕಾದ್ರೆ ಅಲ್ಲ ಪೇಸ್ಟ್ ಹಾಕ್ಬೋದು ರೀ. ಪುದೀನ, ಹಸಿ ಕರಿಬೇವು, ಹಸಿ ಕೊತ್ತಂಬರಿ ಇನ್ನೂ ಟೇಸ್ಟ್ ಆಗುತ್ತೆ. ನಮ್ಮ ಹಳ್ಳಿ ಕಡೆ ಎಲ್ಲಿ ಸಿಗುತ್ತೆ ಸ್ನೇಹಿತರೆ, ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ಬನ್ನಿ. ವಿಡಿಯೋ ಹೆಲ್ತಿ ಆಗುತ್ತೆ ನೋಡಿ ಸ್ನೇಹಿತರೆ. ಬೆಳ್ಳುಳ್ಳಿ ರೈಸ್ ರೀ ನೋಡಿ. ಟೇಸ್ಟಿಯಾಗಿ ಬರುತ್ತೆ ರೀ, ಮಸ್ತ್ ಇರುತ್ತೆ ನೋಡಿ. ಸ್ವಲ್ಪ ಅನ್ನ ಮೆತ್ತಗೆ ಸ್ನೇಹಿತರೆ, ಒಲೆ ಮ್ಯಾಗ ಇಟ್ಟಿದ್ನಲ್ಲ, ನೀರು ಜಾಸ್ತಿ ಮೆತ್ತಗೈತಿ. ಹಿಂಗೆ ಬೆಳಗ್ಗೆ ಇದೈತೆ. ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ, ಮಾಡ್ಕೊಳ್ಳಿ ಉಣ್ಣಿ. ಇವಾಗೆಲ್ಲ ಬಿಸಿಯಾಗೈತೆ. ಶ್ರಾವಣ ಎದ್ದಿಂದ ಆಮೇಲೆ ಉಣ್ತಾರೆ ಅವರು. ಮಾಡಿಬಿಟ್ಟು ನೋಡಿ, ಇದಿಷ್ಟೇ ಇತ್ತು ಸಂಜೆ ಅಡುಗೆ ಮಾಡ್ಕೊಂಬಿಟ್ಟೆ.
ನೋಡಿ ಸ್ನೇಹಿತರೆ, ಊಟನೂ ಆಯಿತು. ಇವಾಗ ಲಾಗ್ ಚಾಲು ಮಾಡಿ ನೋಡಿ, ಅನ್ನ ಮಾಡ್ದೇಕಿ ಹಂಗೆ ಸ್ವಲ್ಪ ರೀಲ್ಸ್ ಮಾಡ್ಕೊತ ಕುಂತೆ. ಒಂದಿಷ್ಟು ರೀಲ್ಸ್ ಮಾಡ್ಕೊಂಡೆ. ಶ್ರಾವಣಿ ಕೂಡ ಉಣ್ಣಕತ್ತಾಳ. ನಾವು ಊಟ ಮಾಡಿ ನೋಡಿ ಉಣ್ಬಾ ಅಂದೆ. ಆಕೆ ಒಂದು ಸ್ವಲ್ಪ ಆಟ ಆಡ್ಕೋತ ಕುಂತ್ಲು. 8 ಗಂಟೆ ಆಗೈತೆ ನೋಡಿ. ಯಾಕೋ ಜಲ್ದಿ ಉಣ್ಣು, ಇವತ್ತು ಹಸುವಾಗಿತ್ತು. ಊಟ ಮಾಡ್ಕೊಂಡೆ. ಒಂದೇ ಒಂದು ಬೇಜಾರಾಯಿತು. ನಾನು ಮುಂಜಾನೆ ಉಂಡ್ಯಾಕೆ ಸ್ನೇಹಿತರೆ, ಮಧ್ಯಾಹ್ನದಾಗ ಉಣ್ಲಿಲ್ಲ. ಯಾಕೋ ಟೈಮ್ ಸಿಗಲಿಲ್ಲ ಉಣ್ಣಾಕ. ಅದಕ್ಕೆ ಜಲ್ದಿ ಊಟ ಮಾಡ್ಕೊಂಡು ಕೇರಿ ವಿಡಿಯೋ ಚಲೋ ಮಾಡಿರತ್ತಂತ ಊಟ ಮಾಡ್ಕೊಂಡೆ ವಿಡಿಯೋ ಲಾಗ್ ಚಲೋ ಮಾಡಾಕತ್ತೀನಿ. ಈ ಒಂದೊಂದು ಬೇಜಾರು ವಿಷಯ ನೋಡಿ ಸ್ನೇಹಿತರೆ. ನನಗೆ ಅದನ್ನು ಹೆಂಗೆ ವಿಡಿಯೋ ಮಾಡ್ತೀನೋ ಹೆಂಗೆ ತೊಗೋತೀನೋ ಗೊತ್ತಿಲ್ಲ. ಆದರೆ ಆ ವಿಡಿಯೋಕ್ಕೆ ಅವ್ರಿಗೆ ಮಾತ್ರ ಎಲ್ಲರೂ ಸಹಾಯ ಮಾಡಬೇಕಂತ ಈ ವಿಡಿಯೋ ಮೂಲಕ ಬೇಡ್ಕೊತೀನಿ, ಆ ವಿಡಿಯೋ ಮೂಲಕ ಬೇಡ್ಕೊತೀನಿ. ಸಹಾಯ ಮಾಡಿ, ಕಷ್ಟದಾಗಿದ್ದವ್ರಿಗೆ ಸಹಾಯ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಆಗುತ್ತೆ. ನನಗೂ ಕೂಡ ಸುಸ್ತಾಗಿದೆ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ. ಬೇಜಾರೂ ಆಗಿದೆ, ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ನೈಟ್, ಬಾಯ್.